ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSEM ಡಾಟ್ 377ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಶೇಂಗಾ ಚಿಕ್ಕಿ. ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಕಬ್ಬಿಣದ ಅಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ಕಪ್ ಅಳತೆಯಲ್ಲಿ 2 ಕಪ್ಪಷ್ಟು ಶೇಂಗಾ ಬೀಜನ ನಾನು ತಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಕಪ್ಪು ಅಥವಾ ಬೌಲ್ನ ಅಳತೆಯಲ್ಲೇ ಬೀಜನ ತಗೋಬೇಕು. ಆವಾಗಲೇ ಪರ್ಫೆಕ್ಟಾಗಿ ಬರೋದು. ಬೀಜಗಳೆಲ್ಲಾದರೂ ಕೆಟ್ಟಿದ್ದರೆ ಅವುಗಳನ್ನ ಕೂಡಲೇ ತೆಗೆದುಬಿಡಿ. ತೆಗೆದು ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಒಂದು 10 ನಿಮಿಷ ಪೂರ್ತಿ ಲೋ ಫ್ಲೇಮ್ ಕಡಿಮೆ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಡೀಪಾಗಿ ಫ್ರೈ ಮಾಡಬೇಕು. ಎಲ್ಲಿ ಕೂಡ ಸೀದಿರಬಾರ್ದು ಬೀಜ, ಆ ರೀತಿ ಫ್ರೈ ಮಾಡ್ಕೋಬೇಕು. ಆ ಸಿಪ್ಪೆ ಎಲ್ಲ ಮೇಲೆ ಬಿಡೋ ಥರ. ನಂತರ ಆಫ್ ಮಾಡಿ ಈಗ ಒಂದು ತಟ್ಟೆಗೆ ತಗೊಳ್ಳೋಣ. ತಣ್ಣಗಾಗೋದಕ್ಕೆ ಬಿಡೋಣ ಒಂದು 5 ನಿಮಿಷ. ಬೀಜಗಳೆಲ್ಲ ತಣ್ಣಗಾದ ನಂತರ ಈಗ ಸಿಪ್ಪೆನ ತೆಗಿಬೇಕು. ಈ ರೀತಿ ಉಜ್ಜಿ ಒಂದು ಬಟ್ಟೆ ಸಹಾಯದಿಂದ ಅಥವಾ ಕೈಯಿಂದನೇ ಈ ರೀತಿ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಈಗ ಸಿಪ್ಪೆ ಮತ್ತು ಬೀಜನ ಸಪ್ರೇಟ್ ಮಾಡ್ಕೊಳ್ಳೋಣ. ಶೇಂಗಾ ಬೀಜನ ಹೆಚ್ಚಿಗೆ ತೊಗೊಂಡಿದ್ರೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ನೋಡಿಕೊಂಡು ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಈಗ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ ನಂತರ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಆನು ಆಫು ಮಾಡಬೇಕಷ್ಟೆ. ತರಿಯಾಗಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ತುಂಬ ನುಣ್ಣಗೆಲ್ಲ ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು. ನಂತರ ಒಂದು ದಪ್ಪ ತಳದ ಕಡಾಯಿನ ತಗೊಂಡು ಅದಕ್ಕೆ ಯಾವ ಕಪ್ಪಲ್ಲಿ ಶೇಂಗಾ ಬೀಜನ ತೊಗೊಂಡಿದ್ವೋ ಅದೇ ಕಪ್ ಅಳತೆಯಲ್ಲಿ 1.5 ಕಪ್ಪಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. 2 ಕಪ್ಪು ಶೇಂಗಾಗೆ 1.5 ಕಪ್ಪು ಬೆಲ್ಲನ ನಾನು ಉಪಯೋಗಿಸಿದ್ದೀನಿ. ಸ್ವೀಟ್ ಇಷ್ಟಪಡೋರು 1/4 ಕಪ್ಪು ಸಹ ಬೆಲ್ಲನ ಉಪಯೋಗಿಸಬಹುದು. ಈಗ ಬೆಲ್ಲ ಎಲ್ಲ ಕರಗಿದೆ. ಮೀಡಿಯಮ್ ಉರಿ ಇಟ್ಕೊಂಡು ಗಟ್ಟಿ ಪಾಕ ಬರೋವರೆಗೂ ಕುದಿಸ್ಕೋಬೇಕು. ಇನ್ನೇನು ಗಟ್ಟಿ ಪಾಕ ರೆಡಿ ಆಗ್ತಾ ಇದೆ ಅಂದಾಗ ಪೂರ್ತಿ ಲೋ ಫ್ಲೇಮ್ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು ಬೌಲ್ಗೆ ನೀರು ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಪಾಕ ಬಂದಿದೆಯೋ ಇಲ್ಲ ಅಂತ. ನೋಡಿ, ಈ ರೀತಿ ಸೌಂಡ್ ಬರಬೇಕು ಹಾಕಿದಾಗ, ಆಗ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ. ಲೇಟ್ ಮಾಡದೆ ಪೌಡ್ರನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷದಲ್ಲೆಲ್ಲ ಈ ಪ್ರೋಸೆಸ್ ಮುಗಿದ್ಬಿಡಬೇಕು. ಪಾಕ ಬಂದಮೇಲೆ ಜಾಸ್ತಿ ಟೈಮ್ ಸ್ಟವ್ ಮೇಲೆ ಬಿಡೋಕ್ಕೆ ಹೋಗಬೇಡಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ತಟ್ಟೆ ಹಿಂಭಾಗಕ್ಕೆ ತುಪ್ಪನ ಹಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಇದನ್ನು ತೆಕ್ಕೊಳ್ಳೋಣ. ನಿಮ್ಮ ಕಡೆ ಬಟರ್ ಪೇಪರ್ ಇದ್ದರೆ ಅದರ ಮೇಲೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಅಗಲವಾದ ತಟ್ಟೆಯ ಹಿಂಭಾಗಕ್ಕೆ ತುಪ್ಪನ ಹಚ್ಕೊಂಡು ಎಲ್ಲನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕಿ ಒಂದು ಲತ್ತುಡಿಗೆ ತುಪ್ಪನ ಸವರ್ಬಿಟ್ಟು ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಈಗ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಸೆಟ್ ಮಾಡ್ಕೋಬೇಕು. ತುಂಬ ದಪ್ಪ ಮಾಡೋಕ್ಕೋಗಬೇಡಿ, ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಅಂದರೆ ಗುರುತು ಮಾಡಿಟ್ಟರೆ ಸಾಕು. ನಂತರ 1 ಅವರ್ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ 1 ಅವರ್ ಆದ ನಂತರ ತೋರಿಸ್ತಾ ಇದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಮಾಡೋದು ಅಷ್ಟೇ ಸುಲಭ. ಖಂಡಿತ ಒಮ್ಮೆ ಎಲ್ಲರೂ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಮನೆಯಲ್ಲೇ ಮಾಡಿದ್ದು ಅನ್ನೋ ಖುಷಿ ನಮಗಿರುತ್ತೆ. ನೋಡಿ, ಎಲ್ಲಿ ಕೂಡ ಗಟ್ಟಿಯಾಗಿ ಇರಲಿಲ್ಲ, ಈಸಿಯಾಗಿ ಪೀಸ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಶೈನಿಂಗಾಗಿ ಕೂಡ ಕಾಣಿಸ್ತಾ ಇದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.